ಮತ್ತು ಕೃತ ಜಾತವಿಲ್ಲದವನು ಅಂದ್ರೆ ಮಾಡತಕ್ಕ ಕರ್ತವ್ಯ ಅವನು ಏನೂ ಇಲ್ಲ, ಎಲ್ಲವನ್ನು ಮಾಡಿ ಮತ್ತು ಅಂದ್ರ ದ್ವೈತ ಅದ್ವೈತಗಳ ಎರಡು ಒಂದುಗಳನ್ನು ಎಲ್ಲವನ್ನೂ ಬಲ್ಲವನು. ದ್ವೈತದೊಳಗೆ ಏನೈತಿ, ಅದ್ವೈತದೊಳಗೆ ಏನೈತಿ, ಎರಡನ್ನು ಬಲ್ಲವನಾಗಿ ಎರಡನ್ನು ಬಿಟ್ಟವನವ. ಅನುಭಾವಿ ಏನೀಗ ಅನುಭಾವಿಯಾಗಿ ಇನ್ನು ಆರೂಢ ಸ್ಥಿತಿ ಒಳಗಿರವದನ. ಅಂತ ಅನುಭಾವಿಗೆ ಇವು ಎರಡರ ಮಾಡ್ಬೇಕು, ನಾ ಅದ್ವೈತ ಮಾಡ್ಬೇಕು, ದ್ವೈತವನ್ನು ತಿಳಿಬೇಕು ಅನ್ನೋದು ಯಾವ ವಿಚಾರ ಇಲ್ಲ. ಎರಡನ್ನು ಮೀರುವಂತದನ್ನ ಹೇಳ್ಕೊತ ಹೋಗ್ತಾರ. ದ್ವೈತ ಅದ್ವೈತ ಎರಡರಲ್ಲಿಯೂ ಅಪ್ರೀತಿ ಪ್ರೀತಿಗಳಿಲ್ಲದೆ ಉದಾಸೀನದಿಂದಿದ್ದು ಅಂದ್ರ ದ್ವೈತದೊಳಗಾಗ್ಲಿ ಅದ್ವೈತದಾಗ್ಲಿ ಎರಡನ್ನು ಮಾಡ್ಬೇಕು ಅನ್ನೋದು ಅವನಲ್ಲಿ ಏನೂ ಇಲ್ಲ. ಅವ ಎರಡಕ್ಕೂ ತಿಳಿದವನು ಅಂದ್ರೆ ಉದಾಸೀನ ಉಳ್ಳವನಾಗ್ಯಾನ. ಅವು ಎರಡರನ್ನು ಬಿಟ್ಟವ. ಮತ್ತು ಅನುಭವಿ ಎಂದು ಒಳಗ ಹೊರಗ ಮಾಡತಕ್ಕ ಕರ್ತವ್ಯ ಯಾವುದೂ ಇಲ್ಲ. ಒಳಗನ ಅಂದ್ರ ಸಗುಣದಾಗನು ಇಲ್ಲ, ನಿರ್ಗುಣದೊಳಗಿಲ್ಲ. ಎರಡನ್ನು ಅವ ಏನಾಗ್ಯಾನ ಬಲ್ಲವನು, ತಿಳಿದವನು ಇದ್ದವಾಗ ಏನ್ ಅನ್ಬೇಕು ಅಂದ್ರ ಆರುಡನು ಅಂದರೆ ಅವನಿಗೆ ಸಿದ್ಧನೇ ಹೊರತು, ಅವ ಆರೂಢ ಅಂದ್ರೆ ಸಿದ್ಧನೇ ಹೊರತು ಸಾಧಕನಲ್ಲ ಎಂಬ ಭಾವ. ಇಲ್ಲಿ ಅವಾಗ ಸಾಧನೆ ಎಂಬುದು ಏನು ಉಳಿದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳೋರದಾರ ಈ ನುಡಿ ಒಳಗ. ಅಂದ್ರೆ ಅನುಭಾವಿ ಮತ್ತು ಆರೂಢ ಹೆಂಗಿರ್ತಾನ ಅನ್ನುವಂಥದ್ದನ್ನ ಈ ನುಡಿ ಒಳಗೆ ಹೇಳ್ಕೋತ ಹೋಗ್ತಾರ. ಇಲ್ಲಿ ಅನುಭವಿ ಲಕ್ಷಣನ ಹೇಳ್ತೀನಿ ಅಂತಾಳೆ ಈ ಯಾಜ್ಞವಲ್ಕರು ಮೈತ್ರಾದೇವಿ ಹೇಳ್ತಾರ. ಆಕಿ ಮೈತ್ರಾನ್ ಪ್ರಶ್ನೆ ಏನಿರ್ಬೇಕು, ನನಗೆ ಸ್ಮೃತಿದಿಂದ ಜ್ಞಾನ ಆಗಿರ್ಬೇಕು, ನನಗೆ ಕರ್ಮ ಉಪಾಸನೆ ನನಗೆ ಯಾವುದ್ರ ಅವಶ್ಯ ಇಲ್ಲ, ನಾನು ಒಳಗ ಹೊರಗ ಎರಡೂ ತಿಳಿದೀನಿ, ಕರ್ಮ ಸಗುಣನು ಮಾಡೀನಿ, ನಿರ್ಗುಣ ಕರ್ಮಗಳನ್ನ ಮಾಡಿನ, ನನಗೆ ಯಾವ ಬೇಕಾಗಿಲ್ಲ, ನನಗೆ ಸ್ಮೃತಿಯ ಹತ್ರದಿಂದ ಜ್ಞಾನ ಆಗ್ಬೇಕು ಅನ್ನುವಂಥದ್ದನ್ನಲ್ಲಿ ಏನು ಪ್ರಶ್ನೆ ಇಟ್ಕೊಂಡು ಬಂದಾಳಲ್ಲ ಅದನ್ನೇ ಪ್ರಶ್ನೆ ಇಲ್ಲಿ. ಸ್ಮೃತಿ ಮಾತ್ರದಿಂದ ಆತ್ಮರತಿ ಸುಖ ವಾಯಸ ಗತಿಯೋಳ್ ಅದರ ಅಳವಟ್ಟು ಚಲಿಸದೆ ಮತಿಯೋಳು ಉದಾರತೆ ಸಮಾತೆ ಚಿತ್ತದೊಳಿರೆ ಸತಿ ತಿಳಿ ಅನುಭವಿಯನ್ನುವೆನೆಂದು ಅನುಭವಿ ಅಂತಾರ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಏ ಸ್ತ್ರೀಗಳೇ, ಏ ಸತಿಯೇ, ಆಯಾಸಗತಿ ದೂರದೆ ಅಂದ್ರ ಏನು ಶ್ರಮ ಮಾಡದೆ, ಯಾಕಂದ್ರೆ ನೀನ್ ಎಲ್ಲವನ್ನು ತಿಳಿದಿ ಬಲ್ಲವಳದಿ, ನಿನ್ಗೇನು ಕರ್ಮ ಉಪಾಸನೆ ಏನು ಹೇಳುದಿಲ್ಲ. ಈಗ ಆಯಾಸ ಯಾವ ಇಲ್ಲದೆ ಕೃತಿ ಅಂದ್ರ ಸ್ಮೃತಿ ಮಾತ್ರದಿಂದ ಏನಾಗ್ಬೇಕು, ನನ್ಗೆ ನೀ ಜ್ಞಾನ ಆಗ್ಬೇಕು ಅಂತ ಕೇಳಿಯಲ್ಲ, ಕೇಳು ಇಲ್ಲಿ ಅನ್ನುವಂಥದ್ದನ್ನ ಹಿಂಗ ಇಂಥವ್ ಲಕ್ಷಣಗಳಲ್ಲಿ ನಿನ್ನಲ್ಲಿದ್ರ ನಿನಗ ಇಲ್ಲಿ ಏನು ಅನುಭಾವಿ ಆಗ್ತಿ. ಅನುಭಾವಿ ಲಕ್ಷಣಗಳನ್ನ ಹೇಳ್ತೀನಿ ಕೇಳು ಅನ್ನುವಂಥದ್ದನ್ನ ಹೇಳಿ, ಕೃತಿ ಸಾಧ್ಯ ಫಲವು ಪ್ರತೀತಿ ಆಗದೆ ಅಂದ್ರೆ ಯಾವ ಕರ್ಮಗಳನ್ನ ಮಾಡದೆ ಅವು ಕುರಿದು ಪ್ರತೀತಿ ಆಗದೆ ಸ್ಮೃತಿ ಮಾತ್ರದಿಂದ ಅಂದ್ರ ಸ್ಮರಣ ಮಾತ್ರದ ನನಗೇನಾಗ್ಬೇಕು, ಆತ್ಮ ಸುಖ ಆತ್ಮಜ್ಞಾನ ಆಗ್ಬೇಕು, ಆತ್ಮ ಸುಖದೊಳಗೆ ನಂಗೆ ಇರಾಕ ಆಗ್ಬೇಕು ನೀ ಹೇಳಿದ ಮಾತ್ರದಿಂದ ಅನ್ನುವಂಥದ್ದನ್ನ ಸ್ಮೃತಿ ಮಾತ್ರದಿಂದ ಆತ್ಮರತಿ ಸುಖವು ಆತ್ಮ ಸ್ವರೂಪದಲ್ಲಿ ಚಿತ್ತವು ರಮಿಸಲು ನನಗೆ ನೀನು ಹೇಳು. ನನ್ನ ಮನಸ್ಸ ಈ ಕರ್ಮದೊಳಗ ವಿಷಯದೊಳಗ ಮತ್ತೆ ಯೋಗದೊಳಗೆ ಎಲ್ಲಿ ಹೋಗದೆ ನನ್ನ ಸ್ಮೃತಿ ಮಾತ್ರದಿಂದ ನಾನು ಆತ್ಮ ಸ್ವರೂಪನೇ ಅದೀನಿ. ನನಗೇನಾಗಿದೆ, ಮರು ಆಗಿದ್ದ ಮರು ಕಳ್ಕೊಳಕ್ಕೆ ನೀವು ಇಷ್ಟೆಲ್ಲ ಕರ್ಮ ಉಪಾಸನೆ ಅಂತ ಇಂಥವ್ ಸಗುಣ ನಿರ್ಗುಣ ಇವೆಲ್ಲ ಅಷ್ಟಾಂಗ ಇವುಗಳನ್ನ ಹೇಳ್ಕೊತ ಬಂದಿರಿ ನನಗ. ಈಗ ಇವೆಲ್ಲ ನನಗ ಅವಶ್ಯ ಇಲ್ಲ. ಈಗ ನೀನು ನನಗ ಆ ಗೀತಾದಾಗ ಹೇಳ್ಕೊತ ಬಂದಾರ ನೋಡು, ಸ್ಮೃತಿ ಅಂದ್ರ ಇಲ್ಲಿ ಸ್ಮೃತಿ ಮಾತ್ರದಿಂದ ಮೋಹ ನಂಗೆ ನಷ್ಟ ಆಗ್ಬೇಕು. ನಷ್ಟೋ ಮೋಹ ಸ್ಮೃತಿ ಲಬ್ಧ. ಮೋಹ ನನ್ಗೆ ನಷ್ಟ ಆಯ್ತು ಅಂದ್ರೆ ನಾನು ಸ್ವರೂಪ ಆತ್ಮನಿದೆ, ನನ್ ಸ್ಮೃತಿ ಆಗ್ತದ. ಅಂತ ಮೋಹವನ್ನ ನಷ್ಟ ಮಾಡುವಂಥದ್ದು ಸ್ಮೃತಿ ಮಾಡುವಂಗ ನನಗೆ ನೀನು ಹೇಳು ಅನ್ನುವಂಥದ್ದನ್ನ ಇಲ್ಲಿ ಮೈತ್ರಾದೇವಿ ಯಾಜ್ಞವಲ್ಕರಿಗೆ ಹಿಂಗ ಪ್ರಶ್ನೆಯನ್ನ ಕೇಳಿದ್ದಕ್ಕ ಇಲ್ಲಿ ಇಂಥವ್ರಿಗೆ ಅನುಭವಿ ಅಂತಾರ ಅನ್ನುವಂಥದ್ದನ್ನ ಲಕ್ಷಣ ಹೇಳ್ಕೊತ ಅಂತಾರ. ಸ್ಮರಣ ಮಾತ್ರದಿಂದ ಆತ್ಮರತಿ ಸುಖವು ಆತ್ಮ ಸ್ವರೂಪದಲ್ಲಿ ಚಿತ್ತವು ರಮಿಸಲು ನನಗೇನಾಗ್ತದ, ಪ್ರಕಟ ಆಗ್ತದ. ಹೊರಗಿಂದ ನನಗೆ ಪ್ರಕಟ ಆಗುದಿಲ್ಲ. ನಾನು ಸ್ಮೃತಿ, ನಾನು ಆತ್ಮನೇ ಇದೀನಿ, ನನಗೆ ಮರುವಾಗಿತ್ತು. ಈಗ ಸ್ಮೃತಿ ಆದಗಳು ಏನಾಯ್ತು, ಓಹೋ ನಾನು ಇಂಥವದಿ ಪೂರ್ಣ ಆತ್ಮನನ್ನು ನೆನೆಯುತ್ತ ಅಂದ್ರ ಪೂರ್ಣ ಆತ್ಮನನ್ನು ನೆನೆಯುತ್ತ ಇರಲಾಗಿ ಅವನು ಅನುಭಾವಿ ಎಂದು ಹೇಳಿಸ್ಕೊಳ್ತಾನ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊತ ಬಂದರ. ಇಲ್ಲಿ ಪೂರ್ಣ ಅಂದ್ರೆ ನಾನು ಪರಿಪೂರ್ಣ ವಸ್ತು ಅದೀನಿ, ಆತ್ಮನ ಹೆಂಗದೀನಿ, ಇಲ್ಲೇ ಇದೀನಿ, ಅಮೆರಿಕದಾಗ ಹೋದೀನಿ, ಎಲ್ಲಾ ಕಡೆ ಇದ್ದವ್ ನಾನೇ ಇದೀನಿ,
ದೇಹ ಮಾತ್ರ ಇದು ಹೆಂಗದ ಪರಿಚಿನ್ನದ, ಅಲ್ಲಿ ಇಲ್ಲಿದ್ದಲ್ಲಿ ಅಲ್ಲಿರುವುದಿಲ್ಲ, ಅಲ್ಲಿದ್ದಲ್ಲಿ ಇಲ್ಲಿರುವುದಿಲ್ಲ. ನಾನು ಆತ್ಮ ಇಲ್ಲಿದೆ, ನಾನು ಇಲ್ಲಿದೆ ಬಾಗೇವಾಡಿಲಿಂದ ನಾನು ಅಮೇರಿಕ, ದೆಹಲಿ, ಮುಂಬೈಗೆ ನಾ ಒಯ್ತೀನಿ ಅಂದ್ರೆ ಒಯ್ದಿಲ್ಲ. ಅಲ್ಲಿ ಒಬ್ಬನೇ ಆತ್ಮ ಪರಿಪೂರ್ಣ ಅದಾನ, ಎಲ್ಲಾ ಕಡೆ ತಾನೇ ತುಂಬಿಕೊಂಡಾನ. ದೇಹ ಪರಿಚಯ ಇಲ್ಲಿದ್ದರೆ ಅಲ್ಲಿರುವುದಿಲ್ಲ, ಅಲ್ಲಿದ್ರೆ ಅಲ್ಲಿರುವುದಿಲ್ಲ. ನೀನು ಪರಿಪೂರ್ಣ ಆತ್ಮವನ್ನ ತಿಳಿದವ, ಔದಾರ್ಯದಿಂದ ತಿಳಿಯುವಂಗ ಶಿಷ್ಯರಿಗೆ ಏನು ತಿಳಿಸ್ತಾರಲ್ಲ, ಇಂಥವರಿಗೆ ಅನುಭಾವಿಗಳನ್ನಬೇಕು ಮೈತ್ರಿ ಎನ್ನುವಂಥದ್ದನ್ನ ಅಲ್ಲಿ ತಿಳಿಸಿ ಓದ್ ಹೊಂಟಾರ. ಬಳಿಕ ಸಕಲ ರತಿ ವಿತಿಗಳಿಗೆ, ರತಿ ವಿರತಿಗಳಿಗೆ ಅಂದ್ರೆ ಪ್ರೀತಿ ಮತ್ತು ವಿರತಿಗಳಿಗೆ, ವೈರಾಗ್ಯಗಳಿಗೆ, ತನಗೆ ವೈರಾಗ್ಯ ಉತ್ಪನ್ನವಾದರೆ ಅವನಿಗೆ ಏನ್ ಅನ್ಬೇಕು, ಅನುಭಾವಿ ಅನ್ನಬೇಕು ಅನ್ನುವಂಥದ್ದನ್ನ ಎರಡು ನುಡಿ ಅನುಭಾವಿಗಳು ಹೇಳ್ಕೊತ ಹೋಗ್ತಾರ. ಇಲ್ಲಿ ಸಕಲ ರತಿ ವಿರತಿಗಳಲ್ಲಿ ತನಗೆ ವೈರಾಗ್ಯ ಉತ್ಪನ್ನವಾದರೆ ಅವನು ಅನುಭಾವಿ. ಅಂದ್ರೆ ಇಲ್ಲಿ ಆತ್ಮರತಿ ಮೊದಲುಗೊಂಡು ಲೋಕರತಿ, ಭೀತಿ, ವಿರತಿ ಮೊದಲಾದಗಳನ್ನು ವೈರಾಗ್ಯವುಳ್ಳವನಾದರೆ ಅವನು ಅನುಭಾವಿ ಎನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೋಗ್ತಾರ. ಅಂದ್ರ ಲೋಕದೊಳಗ ತೋರ್ಸಾಕ ಒಬ್ರು ವೈರಾಗ್ಯಗಳಾಗಿರ್ತಾರ, ಒಬ್ರು ಹೆಂಗ ಲೋಕಕ್ಕ ತೋರ್ಸಾಕ ವೈರಾಗ್ಯ ಆಗಿರ್ತಾರ, ಮತ್ತೊಬ್ರು ಹೆಂಗಿರ್ತಾರ ಸಹಜ ಎಲ್ಲಾ ವ್ಯವಹಾರಗಳನ್ನು ಮಾಡ್ತಿರ್ತಾರ, ಎಲ್ಲ ವ್ಯವಹಾರ ಮಾಡ್ತಿರ್ತಾರ. ಆದ್ರೂ ಅವರಲ್ಲಿ ಒಳಗೆ ಏನಿತ್ತು, ವೈರಾಗ್ಯ ಇರ್ತದ. ಏನ್ ವೈರಾಗ್ಯ? ಈ ದೇಹಾದಿ ವ್ಯವಹಾರಗಳು ಎಲ್ಲವೂ ಮಿಥ್ಯ ಅದಾವಂತ ಅವ್ ನಿಶ್ಚಯ ಆಗಿರ್ತದ, ಅಂದ್ರೆ ವೈರಾಗ್ಯ ಉಳ್ಳವ. ಏ ಲೋಕದೊಳಗಾಗ್ಲಿ ಮುಂದೈತಿ, ಸದ್ದೈತಿ, ನಾಳೆ ಐತಿ ಅಂತಿಲ್ಲ, ಎಲ್ಲವೂ ಇದು ಮಿಥ್ಯನೇ ಅದ. ಈ ಭೋಗಾದಿ ವ್ಯವಹಾರಗಳು ಸುಳ್ಳದವು, ಈ ದೇಹನೇ ಸುಳ್ಳು, ಅಂದ್ರೆ ಈ ಭೋಗದಲ್ಲಿ ವ್ಯವಹಾರ ಇರ್ತಾವ ಅಂತೇಳಿ ಹಿಂಗ ತಿಳಿದವ. ಇವ ರತಿ ಇದ್ರು ಕೂಡ ಇನ್ನು ವೈರಾಗ್ಯನೇ. ವೈರಾಗ್ಯ ಅಂತ ಎಲ್ಲಾ ಬಿಟ್ಟು ಸ್ಮರಣ ಇತ್ತು ಅಂದ್ರ ಅವ ವೈರಾಗ್ಯ ಅಲ್ಲ, ಅವನು ಸಂಸಾರಿಕನೇ. ಅಂದ್ರೆ ಇಲ್ಲಿ ಶಾಸ್ತ್ರ ಸೂತ್ರ ತಿಳ್ಬೇಕಾಗ್ಯದ. ನೀ ಬಿಟ್ಟವನೇ ವೈರಾಗ್ಯನೂ ಅಲ್ಲ, ಎಲ್ಲಾ ಬಿಟ್ಟವನು ವೈರಾಗ್ಯ ಅಂತ ಬರುದಿಲ್ಲ ಇಲ್ಲಿ. ಆದ್ರೆ ಯಾರು ಇದ್ರ ಸೂತ್ರವನ್ನು ತಿಳಿದಾರ ಅವರಿಗೆ ವೈರಾಗ್ಯ ಉಳ್ಳವ್ರು ಅನ್ನಬೇಕು ಅನ್ನುವಂಥದ್ದನ್ನ ಇಲ್ಲಿ ನುಡಿಯೊಳಗೆ ಹೇಳ್ಕೋತ ಹೋಗ್ತಾರ. ರತಿ ಆತ್ಮ, ರತಿ ಶಾಸ್ತ್ರ, ರತಿ ಕರ್ಮ, ರತಿ ಯೋಗ, ರತಿ ಲೋಕ ಭೀತಿ ವಿರತಿಗಳ ತತಿಯೋಳು ವೈರಾಗ್ಯ ಜನಿಸಿದೊಡ ಆತನೇ ಸತಿ ಅನುಭವಿ ಎಂದು ತಿಳಿ ನೀನು ಮೈತ್ರಿ ಎನ್ನುವಂಥದ್ದನ್ನ ಇಲ್ಲಿ ಎರಡನೇ ನುಡಿ ಒಳಗ ರತಿ ಆತ್ಮ ಅಂದ್ರೆ ಆತ್ಮನಲ್ಲಿ ಪ್ರೀತಿ, ರತಿ ಶಾಸ್ತ್ರ ಶಾಸ್ತ್ರಗಳಲ್ಲಿ ಪ್ರೀತಿ, ರತಿ ಕರ್ಮ ಕರ್ಮದಲ್ಲಿ ಪ್ರೀತಿ, ರತಿ ಯೋಗ ಯೋಗದಲ್ಲಿ ಪ್ರೀತಿ, ರತಿ ಲೋಕಗಳಲ್ಲಿ ಪ್ರೀತಿ ಅಂದ್ರೆ ಲೋಕದೊಳಗ ಪ್ರೀತಿ ಅಂದ್ರೆ ಭೀತಿ, ಭಯ, ಇವೆಲ್ಲ ವಿರತಿಗಳು. ನಿರಚ್ಛಯ ಅಂದ್ರೆ ತತಿಯೋಳು ಸಮೂಹದಲ್ಲಿ ವೈರಾಗ್ಯ ಜನಿಸಿದೊಡೆ ವೈರಾಗ್ಯ ಉತ್ಪನ್ನ ಆದರೆ ಇವಕ್ಕೆಲ್ಲ ಎಲ್ಲಿ ಆತ್ಮನಲ್ಲಿ ಪ್ರೀತಿ ಇರಬೇಕು, ಅನಾತ್ಮದಲ್ಲಿ ವೈರಾಗ್ಯ ಇರಬೇಕು, ಶಾಸ್ತ್ರದಲ್ಲಿ ಪ್ರೀತಿ ಇರಬೇಕು, ಕರ್ಮದಲ್ಲಿ ವೈರಾಗ್ಯ ಇರಬೇಕು, ರತಿಯೋಳ ಯೋಗದಲ್ಲಿ ಪ್ರೀತಿ ಇರಬೇಕು, ಈ ಲೋಕದ ವ್ಯವಹಾರದೊಳಗ ಭಯ ಇರಬೇಕು. ಇವು ಇಂಥವು ನಮಗ ಒಳಗ ಅನುಭವಿಸೋವಾಗ ಅನುಭವಿ ಅಂತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೋಗ್ತಾರ. ಇಲ್ಲಿ ಆತ್ಮರತಿ ಮೊದಲುಗೊಂಡು ಲೋಕರತಿ, ಭೀತಿ, ವಿರತಿ ಮೊದಲಾದವುಗಳಲ್ಲಿ ವೈರಾಗ್ಯವುಳ್ಳವನಾಗಿದ್ದರೆ ಅವನಿಗ ಅನುಭವಿ ಅನ್ನಬೇಕು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಲೋಕ ವ್ಯವಹಾರ ಸಮೂಹದಲ್ಲಿ ಹೆಂಗಿರ್ಬೇಕು, ಅವಂಗ ವೈರಾಗ್ಯ ಇರ್ಬೇಕು. ಅಂದ್ರ ಜನ ಬೆರೀದ್ರೊಳಗ ಜ್ಞಾನಿ ಬೆರೀದಿಲ್ಲ. ಜೀವ ವ್ಯಷ್ಟಿ ಇರ್ತಾನ, ಕಲ್ಪಿತ ಜೀವ. ಇವ ಅನುಭವಿ ತನ್ನ ಆನಂದದಲ್ಲಿ, ಬ್ರಹ್ಮಾನಂದದಲ್ಲಿ ಎಲ್ಲ ಸಮದೃಷ್ಟಿ ಕಾಣ್ತಾನಂತ. ಅವ ಪೂರ್ಣವಾಗಿ ನೆನೆಯುತ್ತಾನೆ. ಆ ಪೂರ್ಣನೇ ಅದಾನ, ಮೊದಲೇ ಪೂರ್ಣನೇ ಇರ್ತಾನ ಅನುಭವಿ ಅಂತ ಹೇಳ್ಕೊತ ಬಂತ. ಸಕಲ ರತಿ ವಿರತಿಗಳಲ್ಲಿ ತನಗೆ ವೈರಾಗ್ಯ ಉತ್ಪನ್ನವಾದರೆ ಅನುಭವಿ ಎಂದು ಹೇಳುತ್ತಾರೆ. ರತಿ ಆತ್ಮ, ರತಿ ಶಾಸ್ತ್ರ, ರತಿಶಾಸ್ತ್ರ, ರತಿ ಕರ್ಮ, ರತಿಯೋಗ, ರತಿಲೋಕ ಭೀತಿ ವಿರತಿಗಳ ತತಿಯೋಳು ವೈರಾಗ್ಯ ಜನಿಸಿದೊಳ ಆತನೇ ಸತಿ ಅನುಭವಿ ಇದು ತಿಳಿ ಅಂತ. ಯಾವಾಗಲೂ ರತಿ ಅಂದ್ರೆ ಆತ್ಮನಲ್ಲಿ ಪ್ರೀತಿ, ರತಿಶಾಸ್ತ್ರ ಶಾಸ್ತ್ರದಲ್ಲೇ ಪ್ರೀತಿ, ರತಿ ಕರ್ಮ ಅಂದ್ರೆ ಕರ್ಮದಲ್ಲೇ ಪ್ರೀತಿ, ರತಿ ಯೋಗ ಅಂದ್ರೆ ಯೋಗದಲ್ಲೇ ಪ್ರೀತಿ ಇರ್ತದ ಅವಾಗ ಅನುಭವಿಗೆ. ಪ್ರತಿ ಲೋಕ ಎಲ್ಲಾ ಲೋಕದಲ್ಲಿ ಪ್ರೀತಿನೇ ಇರ್ತಾನೆ. ಯಾರೊಡನೆ ವೈರತ್ವ, ಯಾರೊಡನೆ ಮಿತ್ರತ್ವ, ಯಾರನ್ನೇ ನನಗೆ ಅಂತಾನ. ಎಲ್ಲರೂ ಸಮ ದೃಷ್ಟಿ ಕಾಣುವಂತಾಗ ಯಾರಲ್ಲಿ ಅವನು ನೋಡ್ತಾನ, ತನ್ನ ಆತ್ಮ ಸ್ವರೂಪನೇ ಕಾಣ್ತಾನಂತವ ಅನುಭವಿ. ಪ್ರೀತಿ ಇರ್ತದ. ವಿರತಿ ಅಂದ್ರೆ ನಿಶ್ಚಯ ಉಳ್ಳವನು,
ವಿರಕ್ತಿಯನ್ನು ನಿಶ್ಚಯಗೊಳ್ಳವನು ತತಿಯುಳ್ಳೊಂದು ಸಮೂಹ ವೈರಾಗ್ಯ ಜನಿಸುವನೆ ಇವನು ವೈರಾಗ್ಯ ಉತ್ಪತ್ತಿ ಆಗುತ್ತದ ಅಂತ ಹೇಳ್ಕೊತ್ ಬಂದ್ರು. ಎರಡನೇ ನುಡಿಯಲ್ಲಿ ಇನ್ನು ಆತ್ಮರತಿಯೇ ಮೊದಲು ಮಾಡಿಕೊಂಡು ಲೋಕರತಿ ಭೀತಿ ವಿರತಿ ಮೊದಲಾದ ವೈರಾಗ್ಯವುಳ್ಳ ಅವನಾದರೆ ಅವನು ಅನುಭವಿ ಎಂದು ಹೇಳುತ್ತಾರೆ. ಹೇಳಿದ್ರು ಶರೀರ ಸಕಲ ವಿಷಯಗಳಲ್ಲಿ ರತಿ ವಿರತಿಗಳು ಎರಡೂ ತೋರಿದರು ಅವನು ಆರೂಢನೆಂದು ಹೇಳುತ್ತಾರೆ. ತನು ಮನ ಧನ ಧಾನ್ಯ ವನಿತ ಆತ್ಮ ಜಾತ್ಯಾದಿಗಳಲ್ಲಿ ರತಿ ವಿರತಿಗಳು ಒಮ್ಮೆ ಜನಿಸದೆ ನಿಜ ಭಾವನೆಗಳು ಹೊಂದಿ ಎಂದುದೇ ಈ ಆರೂಢ ಎನಿಪನು ಅಂತ ಹೇಳ್ತಾರೆ. ಮೂರನೇ ಶರೀರ ಸತಿಪುತ್ರಾದಿಗಳಲ್ಲಿ ಸಕಲ ಲೌಕಿಕ ವಿಷಯಗಳಲ್ಲಿ ಪ್ರೀತಿ ಅಪ್ರೀತಿಗಳು ತೋರುತ್ತವೆ. ಯಾವುದೇ ಸತಿ ಪುತ್ರ ಧನ ಧಾನ್ಯಗಳಲ್ಲಿ ಅವ ಏನ್ ಮಾಡ್ತಾನ, ಕೇವಲ ಸಾಕ್ಷಿ ಪ್ರತ್ಯೇಕ ಆತ್ಮ ಸ್ವರೂಪನಾದಿ ಅಂತಾನ. ಎಲ್ಲದರಲ್ಲಿ ಇದು 84 ಜೀವರಾಶಿಗಳಲ್ಲಿ ತನ್ನ ಆತ್ಮ ಸ್ವರೂಪ ಕಾಣ್ತಾನತ್ತಿವ ಅನುಭವಿ. ಅವನು ಇವನು ಆರೂಢನು ಲಕ್ಷಣ ಹೇಳಿದ್ರು. ಆರೂಢನು ಹಂಗೆ ಸಿದ್ಧಾರೂಢರು ಇದ್ರ ಅವರು ತೆರಿಮೆ ಬೆಂಕಿ ಇಟ್ರು ಆಟೆ ಒಬ್ಬವ ಭಕ್ತ ಚಪ್ಪಲ ಮಾಡ್ಕೊಂಬಂದತ್ತ. ಅವಕ್ ಅವಾಗಿನ ಕಾಲ ಸಸ್ತಾ ಇದು ಬಂಗಾರದ ಎಳಿ ಹಾಕಿದ್ನತ್ತ ಸಿದ್ಧಾರೂಢರ ಬಳಿ ಕೊಟ್ಟನತ್ತಪ್ಪ. ಹಿಂಗ್ರಪ್ಪ ಅಂತಂತ ಅಂದ ಕೂಡೆ ಇದು ನನಗ್ ಬ್ಯಾಡಪ್ಪ ಅಲ್ಲಿ ಶಾಂತಾಶ್ರಮ ಶಿವಪುತ್ರ ಸ್ವಾಮಿಗಳಂದ್ರ ಅವ್ರಿಗೆ ಒಯ್ದು ಕೊಡು ಅಂದ್ರತ್ತ. ಅವ್ರಿಗೆ ಒಯ್ದು ಕೊಟ್ರತ್ತ. ಇವ್ರು ಸಿದ್ಧಾರೂಢರು ನಿಮಗ್ ತಂದು ಕೊಡು ಅಂದಾರ್ಯಪ್ಪ ಅಂತ. ಆಯ್ತಲ್ಲಿ ಮಾಣ್ಯ ಗಿಡಪ್ಪ ಇಟ್ಟು ಹೋಗನ್ ನೋಡವ್ರ. ನಾಮಂತವ್ರಾದ್ರ ಎಷ್ಟದ್ರ ಮೋಹ ಇರ್ತದ ಬಂಗಾರ ಮ್ಯಾಲ. ಅವ್ರು ಯಾವ ಬಂಗಾರ ಇದು ಬೆಳ್ಳಿ ಅಂತ ಅವ್ರ ಮ್ಯಾಲ ಆಸೆ ಇದ್ದಿದ್ದಿಲ್ಲ, ಉದಾಸೀನ ಇದ್ರ ಅವ್ರು. ಹಂಗೆ ಜ್ಞಾನಿಗಳು ಆರೂಢರು ಹ್ಯಾಂಗ ಇರ್ತಾರ, ಉದಾಸೀನ ಇರ್ತಾರ. ಎಲ್ಲರ ಮ್ಯಾಲನು ಮೋಹ ಇರುವುದಿಲ್ಲ ಅವ್ರಿಗೆ, ನಿರ್ಮೋಹ ಇರ್ತಾರ ಅವ್ರು. ಆ ನಿರ್ಮೋಹ ಯಾಕೆ ಬರ್ತದ? ಜ್ಞಾನದಿಂದೇ ಬರ್ತದ, ಕರ್ಮ ಉಪಾಸನೆಯಿಂದ ಬರುದಿಲ್ಲ ಅದು. ಜ್ಞಾನ ಯಾವ ಪರಿಪೂರ್ಣ ಹೊಂದಿರ್ತಾನ ಆರೂಢನ ಸ್ಥಿತಿ ಅವ ಯಾವನು ಲೇಪ ಹಚ್ಕೊಳ್ಳೋದಿಲ್ಲ. ಕಮಲ ಪತ್ರ ನೀಲಾಗಿದ್ರು ಹ್ಯಾಂಗ ಲೇಪ ಹಚ್ಕೊಳ್ಳೋದಿಲ್ಲ, ಕುಂಬಾರ ಒಳಗ್ ಕೆಸರಾಗಿದ್ರು ಯಾಕೆ ಲೇಪ ಹಚ್ಕೊಳ್ಳೋದು. ಆರೂಢ ಆಗಿರ್ತಾನಂತ. ಸುಖ ದುಃಖ ಲಾಭ ಹಾನಿ ಯಾವ್ಯಾವ ಬರಲ್ಲಕ್ಕ ಅವ ಸಮದೃಷ್ಟಿ ನೋಡ್ತಾನವ. ಅದು ನೋಡ್ಬೇಕಾದ್ರೂ ಆ ಅನುಭವಿ ಆರೂಢ ಲಕ್ಷಣ ಎಂದು ಹೇಳ್ಕೊತ ಬಂದ್ರು ಅಂತ ಅವ್ರು. ಲೌಕಿಕ ವೈದಿಕ ಸಕಲ ವಿಷಯಗಳಲ್ಲಿ ವಿರತಿಗಳಿಲ್ಲ. ಲೌಕಿಕ ಇರ್ಲಿ ವೈದಿಕ ಇರ್ಲಿ ಯಾವಾರೇ ಇರಲ್ಲಕ್ಕ, ಅದರಲ್ಲಿ ಅವ ಇರುವುದಿಲ್ಲ. ಇಂದ್ರಾದಿಗಳಲ್ಲಿ ಸಮ ಶಬ್ದಾದಿ ವಿಷಯಗಳಲ್ಲಿ 36 ತತ್ವಗಳಲ್ಲಿ ಸಕಲ ಕರ್ಮಗಳಲ್ಲಿ ಪ್ರೀತಿ ಅಪ್ರೀತಿ ಇರುವುದಿಲ್ಲ. ಅವ ಎಲ್ಲಾನು ಸಮದೃಷ್ಟಿ ಇರ್ತಾನ ಅಂತ ಇವತ್ತಿನ 4ನೇ ನುಡಿಯಲ್ಲಿ ಎಲ್ಲ ನಮ್ಮ ಶಕರಾಂದ್ರು ವಿಸ್ತಾರವಾಗಿ ಬಿಡಿಸ್ಯಾರ. ಇನ್ನೂ